ಭಾಳ ಮಾತಾಡ್ತಿದ್ದಾರೆ. ರಾಜ್ಯಸಭಾದಾಗ ಬ್ಯಾಲೆಟ್ ಪೇಪರ್ ತೋರಿಸ್ಬೇಕಾಗ್ತದೆ. ವಿಧಾನ ಪರಿಷತ್ನಾಗ ಇದೇನು ಸೀಕ್ರೆಟ್ ಮತದಾನ ಇದೆಯಲ್ಲ, ಈ ಸೀಕ್ರೆಟ್ ಮತದಾನ ನಾವು ಮಾಡಿದ್ದೀನಿ ಸರ್. ಈಗ ಅವರು ದೂರ ಹೆಂಗೆ ಕೊಟ್ಟರು ಸರ್? ಯಾವ ಆಧಾರದ ಮೇಲೆ ಈಗ ದೂರು ಕೊಟ್ಟಿದ್ದಾರಂತೆ ಉಗ್ರಪ್ಪನ? ಅವರು ದೂರ ಯಾವಾಗಲೂ ಕೊಟ್ಕೋತ ಇರ್ತಾರೆ. ಉಗ್ರಪ್ಪ ಅಂದ್ರೆ ದೂರ ಕೊಡೋದು ತಪ್ಪ. ಹಾಂ, ಅವ್ರ ಹೆಸರು ಚೇಂಜ್ ಮಾಡಬೇಕು. ಅವ್ರ ದೂರಿಗೆ ಯಾವುದೇ ಇಲ್ಲ ಅಂತ ನೀವು? ಅದಕ್ಕೇನು ಇಲ್ಲೇ ಇಲ್ಲ. ಅವರು ಹೆಂಗೆ ವಕೀಲರಾಗ್ಯಾರೋ ಏನೋ ಗೊತ್ತಿಲ್ಲ. ಸುಮ್ಮನೆ ಉಗ್ರಪ್ಪ ಅಂತ ಹೆಸರು ಇಟ್ಕೊಂಡ್ರೆ ಉಗ್ರವಾಗಿ ಒಂದು ದೂರು ಕೊಡ್ತಾರೆ. ಅವ್ರ ಹಿಂದೆ ಡಿ ಎಸ್ ಶಂಕರಮೂರ್ತಿ ಅವ್ರನ್ನ ಇಳಿಸ್ತೀನಂತ ವಿಶ್ವಾಸ ತಂದಿದ್ರು ವಿಧಾನ ಪರಿಷತ್ನಾಗ. ನನ್ನ ಮತದಿಂದ ಶಂಕರಮೂರ್ತಿಯವ್ರು ಉಳಿದ್ರು. ಅವಾಗೆಲ್ಲ ಉಗ್ರ ಅವತಾರ ತಾಳಿದ್ರು. ಯಾರು ಉಗ್ರ ಅವತಾರ ಯಾರು ಕೇಳ್ತಾರೆ? ನರಸಿಂಹದೇವ್ರಿಗೆ ಒಂದೇ ಉಗ್ರ ತಾಳಕ್ಕೆ ಬರ್ತದೆ, ಉಳಿಗಿರ್ದವ್ರು ಉಗ್ರಪ್ಪಗಳಿಗೆ. ಇದು ಯತ್ನಾಳ್ ಅವ್ರ ಮಾತು. ಸೊ ದೂರು ಕೊಡೋದೊಂದೇ ಅವ್ರ ಕೆಲಸ. ಹಿಂಗಾಗಿ ಏನು ಅಂತಂದರೆ ನಾವು ಅದ್ರ ಬಗ್ಗೆ ಹೇಳಲ್ಲ. ಯಾವುದಕ್ಕೆ ದೂರು ಕೊಡಲ್ಲ, ಅವ್ರು ಎಲ್ಲದಕ್ಕೂ ದೂರು ಕೊಡ್ತಾರೆ ಅಂತ